ವಿಡಿಯೋ ಮಾಡ್ತಾ ಇದೀವಿ ಗೈಸ್. ಇವಾಗ ಇಷ್ಟು ಪ್ರಾಡಕ್ಟ್ಸ್ನ ಎಲ್ಲಿ ಡಬ್ಬದಲ್ಲಿ ಹಾಕೊಂಡಿದ್ದೀನಿ. ಇವಾಗ 5 ಮಿನಿಟ್ಸ್ ಟೈಮ್ ಸಾಂಗ್ ಮಾಡ್ತೀವಿ. ಅದರಲ್ಲಿ ಯಾರು ಬೇಗ ಮೇಕಪ್ ಮಾಡ್ಕೊಂಡು ಮುಗಿಸ್ತಾರ ಆ ಟೈಮಿಂಗ್ಸಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಾರೋ ನೋಡೋಣ ಬನ್ನಿ. ನೋಡಿ ನಿಮ್ಮ ಇದು ಕಿತ್ತಾಡ್ಕೊಂಡ್ಬಿಟ್ಟ ಒಂದೊಂದು ಪ್ರಾಡಕ್ಟ್ಗೂ. ಇವಾಗ ಕನ್ಸೀಲ್ ಮಾಡ್ತಾ ಇದೀನಿ. ನೀಟಾಗಿ ಕವರ್ ಆಗಿರ್ಬೇಕು. ಸುಮ್ಮನೆ ಏನು ಹಾಕಿದೀವಿ ಅಂತೆಲ್ಲ ಹಾಕ್ಬಿಡೋದಲ್ಲ. ಮೇಕಪ್ ಚೆನ್ನಾಗಿರ್ಬೇಕು. 5 ನಿಮಿಷ ಆಗಲ್ಲ ಗೈಸ್ ಮಾಡಕ್ಕೆ. ಇವಳು 5 ನಿಮಿಷ ಅಂತೇಳ್ತಾಳೆ. ನಾನು ಒಂದು 10 ನಿಮಿಷ ಆಗಿದ್ರೆ ಇದು ಹೈಲೈಟಿಂಗ್ ಕ್ರೀಮ್ ಎಲ್ಲೋ ಕೊಡ್ತಾನೆ ನಂತರ ಕೊಡಿ. ಯಾವ್ದೇ ಇದು ನೋಡಿ ಗೈಸ್, ನಂಗೆ ಏನು ಹೇಳೋದೇ ಇಲ್ಲ. ಇದು ಹೇಳ್ಬೇಕಂದ್ರೆ ಆಕ್ಚುಲಿ ಕನ್ಸಿಲರ್ ಹಾಕೋ ಮುಂಚೆ ಹಾಕ್ಬಿಟ್ಟು ಹೆಂಗ್ ಕಾಣಿಸ್ತಾ ಇದೀನಿ ಗೈಸ್? ಫುಲ್ ಗ್ಲೋಯಿ ಇವಾಗ ನಾನು ಐಬ್ರೋಸ್ ಫಿಲ್ ಮಾಡ್ತೀನಿ. ಅಯ್ಯೋ ಐಬ್ರೋಸಾ ಮಸ್ಕಾ ಗೈಸ್. ನಂದಿನ್ನು ಫೌಂಡೇಶನ್ ಹಾಕೋದ್ರಲ್ಲೇ ಇದೆ. ನೋಡಿ ಗೈಸ್ ಗೊತ್ತಾಗ್ತಿದೆ ಯಾರು ಮೇಕಪ್ ಜಾಸ್ತಿ ಆಗ್ತದೆ ಅಂತ. ಅವಳೇ ಆಗ್ತಾಳೆ, ಅದಕ್ಕೆ ಅವಳು ಫಾಸ್ಟ್ ಆಗಿ ಆಗ್ತಿದ್ದಾಳೆ. ನಂಗೆ ಬರಲ್ಲ. ನಾನು ಸೊ ಐದು ನಿಮಿಷ ಆಗೋಯ್ತು ಆಲ್ರೆಡಿ. ಇನ್ನು 30 ಸೆಕೆಂಡ್ಸ್ ಇದೆ. 46, 47, ಲಿಪ್ಸ್ಟಿಕ್ ಕೊಡಿ. 49, 50, 51, 52, 58. ಆಗೋಯ್ತು. ಮಸ್ಕರ ಹಾಕಿಲ್ಲ. ಪರವಾಗಿಲ್ಲ. ಐಬ್ರೋಸ್ ಹಾಕಿದ್ದೀನಿ ಗೈಸ್, ಬೇಕಾದ್ರೆ ವಿಡಿಯೋದಲ್ಲಿ ನೋಡಿ. ಮಸ್ಕರ ಹಾಕಿಲ್ಲ. ಇದು ಮೋಸ ಇದು. ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ನಾನು 7 ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಗೈಸ್. ಆಕ್ಚುಲಿ ಅವಳ ಮೇಕಪ್ ಗಡಗಡ ಅಂತ ಹಾಕೊಂಡಿದ್ದಾಳೆ. ನಾನು ನೀಟಾಗಿ ಸ್ಟೈಲ್ ಆಗಿ ಆ ತರ ಏನಿಲ್ಲ. ನೋಡಿ ಯಾರು ಚೆನ್ನಾಗಿ ಕಾಣಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಯಾರು ಕಾಮೆಂಟ್ ಮಾಡಿ ಗೈಸ್. ಕೋಟಿ ನಮನಗಳು, ನಮಸ್ಕಾರಗಳು. ಯಾರು ಚೆನ್ನಾಗಿ ಕಾಣಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಗೈಸ್. ಬಾಯ್ ಬಾಯ್ ಬಾಯ್.